Hi, hello, namaste. Good morning, everybody. Today in this class, we shall discuss about the topic how to pronounce the words. ಭಾಳ ಜನಕ್ಕೆ ಏನಪ್ಪ ಅಂತಂದರೆ ಇಂಗ್ಲೀಷಲ್ಲಿ ರೂಲ್ಸ್ ಗೊತ್ತಿಲ್ಲ, ಅದಕ್ಕೆ ವರ್ಡ್ಸ್ನ ಹೇಗೆ ಪ್ರೊನೌನ್ಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ ಎಷ್ಟು ಲೆಟರ್ ಇದ್ದಾವೆ? 26 ಲೆಟರ್ಸ್ ಇದ್ದಾವೆ. ಎಷ್ಟು ಲೆಟರ್ ಇದ್ದಾವೆ? 26 ಲೆಟರ್ಸ್. ಅದರಲ್ಲಿ 5 ಓವಲ್ಸ್ ಇದು ಆಲ್ರೆಡಿ ಗೊತ್ತಿರೋದು. ಈಗ 5 ಓವಲ್ಸಲ್ಲಿ ನಾವು ಡಿವೈಡ್ ಮಾಡ್ಕೊತೀವಿ. ಹೇಗೆ ಡಿವೈಡ್ ಮಾಡ್ಕೊತೀವಿ ಅಂದರೆ A-O-U ಬಂದಾಗ ಯಾವ ಥರ ಸೌಂಡ್ ಬರುತ್ತೆ, I-E-Y ಬಂದಾಗ ಯಾವ ಥರ ಸೌಂಡ್ ಬರುತ್ತೆ ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನೋಡಿ, ಮತ್ತು ಇಲ್ಲಿ ವೈ ಬಂದಿದ್ರಲ್ಲ ಅಂತ ಸರ್ ಅಂತ ಕೇಳ್ಬೋದು. ವೈ ಈಸ್ ಅ ಸೆಮಿ ಓವಲ್. ಇದು ಕಾನ್ಸನೆಂಟ್ ಸೌಂಡ್ ಆಗಿರ್ಬೋದು, ಕಾನ್ಸನೆಂಟ್ ಲೆಟರ್ ಆಗಿರ್ಬೋದು, ಬಟ್ ಅದು ಓವೆಲ್ ಆಗೋ ಕೆಲಸ ಮಾಡ್ತದೆ, ಕಾನ್ಸನೆಂಟ್ ಸೌಂಡ್ ಆಗೂ ಕೂಡ ಕೆಲಸ ಮಾಡ್ತದೆ. ಫಾರ್ ಎಕ್ಸಾಂಪಲ್ CAT ಕ್ಯಾಟ್ ಅಂತ ಓದ್ತೀವಿ. ಯಾಕೆ ಇಲ್ಲಿ ಸೌಂಡ್ ಬರುತ್ತೆ ಅಂತಂದರೆ ಸಿ ಒಂದು ಕಡೆ ಈ ಲೆಟರ್ ಓವೆಲ್ಸಲ್ಲಿ ಎ ಅಥವಾ ಓ ಅಥವಾ ಯು ಬಂದಾಗ ಸೌಂಡ್ನ ಪ್ರೊನೌನ್ಸ್ ಮಾಡ್ತೀವಿ. CAT ಕ್ಯಾಟ್. CAMEM ಕ್ಯಾಮ. ಎ ಬಂದಿದೆನಾ? CORECT ಕರೆಕ್ಟ್. ಓ ಬಂದಿದೆ. COURT ಕೋಟ್. ಓ ಬಂದಿದೆ. ಕಂಟ್ರಿ. ಓ ಬಂದಿದೆ. ಸೊ AOU ಬಂದಾಗ ನೀವೇನಪ್ಪ ಸೌಂಡ್ ಬರ್ತದೆ, ಸೌಂಡ್, ಕೆ ಸೌಂಡ್ ಬರ್ತದೆ. ಅದೇ ರೀತಿಯಾಗಿ ಇನ್ನು ಸೌಂಡ್ ಯಾವ ರೀತಿ ಬರುತ್ತೆ ಅನ್ನೋದು ತೋರಿಸ್ತಿದ್ರೆ, ಸಿ ಮುಂದ್ಗಡೆ ಐ ಅಥವಾ ಇ ಅಥವಾ ವೈ ಬಂದಾಗ ಸೆಂಟ್ ಅಂತ ಓದ್ತೀವಿ, ಸಿಟಿ ಅಂತ ಓದ್ತೀವಿ. ಸಿಟಿ ಬಂದ ಐ. ಸರ್ಕಲ್, ಹೈಸ್, ಸೆಂಟರ್, ಸೈಕಲ್. ನಾನು ಅವಾಗಲೇ ಹೇಳಿದೆ ವೈ ಸೆಮಿ ಓವಲ್ ಆಗಿ ಕೆಲಸ ಮಾಡುತ್ತೆ ಅಂತ. ಫ್ಯಾನ್ಸಿ, ಸೈಕ್ಲೋನ್. ಸರ್ ಬಿಗಿನಿಂಗ್ ಲೆಟರಲ್ಲಿ ಅಷ್ಟೇ ಬರುತ್ತಾ ಸಿ ಪಕ್ಕ ಅಂತ ಅನ್ಕೋಬೇಡಿ, ಅದು ಲಾಸ್ಟಲ್ಲಾದರೂ ಬರ್ಬೋದು ಅಥವಾ ಫಸ್ಟಲ್ಲಾದರೂ ಕೂಡ ಬರ್ಬೋದು. ಇದು ಒಂದು ಮಾಹಿತಿ, ಇದು ಒಂದು ಇನ್ಫಾರ್ಮೇಷನ್. ಇನ್ನು ಈ ಕಡೆ ಬನ್ನಿ. KN ಬಂದಾಗ ಈ ವರ್ಡಲ್ಲಿ KN ಅನ್ನೋ ಲೆಟರ್ ಫಸ್ಟ್ ಬಂದಾಗ ಅಥವಾ ಲಾಸ್ಟ್ ಬಂದಾಗ, ವೆನ್ ಎ ವರ್ಡ್ ಬಿಗಿನ್ಸ್ ವಿತ್ ದ KN, ದ ಕೆ ಈಸ್ ಸೈಲೆಂಟ್. ಕೆ ಯಾವಾಗಲೂ ಸೈಲೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, KN ಇದೆ, ಆದರೆ ಇದನ್ನ ಏನಂತ ಓದ್ತೀವಿ? ನೀಡ್ ಅಂತ ಓದ್ತೀವಿ, ಹೌದಾ? ಕೆ ಸೈಲೆಂಟ್ ಆಗುತ್ತೆ. ಅದೇ ರೀತಿ ನೀ, ನಾಲೆಜ್, ನಾಟ್, ನೈಫ್, ನೋ. ಈ ರೀತಿಯಾಗಿ ನಾವು ಇಂಗ್ಲೀಷ್ ರೂಲ್ಸ್ಗಳನ್ನು ಫಾಲೋ ಮಾಡ್ತಾ ಹೋದರೆ